22 ವರ್ಷ ದೇಶ ಸೇವೆ ಸಲ್ಲಿಸಿ ತವರಿಗೆ ಮರಳಿದ ನಿವೃತ್ತ ಯೋಧ ರಮೇಶ್ ಪಾಟೀಲರಿಗೆ ಅದ್ಧೂರಿ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶಕ್ಕಾಗಿ 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರಿಗೆ ಮರಳಿದ ನಾಗಬೇನಾಳ ಗ್ರಾಮದ ಹೆಮ್ಮೆಯ ಪುತ್ರ ರಮೇಶ್ ಪಾಟೀಲ್ ಅವರಿಗೆ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ನೀಡಿದ ಅದ್ಧೂರಿ ಸ್ವಾಗತದ ದೃಶ್ಯಗಳನ್ನು ಇಂದು ನಿಮಗೆ ತೋರಿಸುತ್ತಿದ್ದೇವೆ. ಸಂಪೂರ್ಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾಲತವಾಡ ಪಟ್ಟಣದ ವೀರೇಶ್ವರ ವೃತ್ತದಿಂದ ನಾಗಬೇನಾಳ ಗ್ರಾಮದವರೆಗೆ ತೆರೆದ ಜೀಪಿನಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ದೇಶಭಕ್ತಿಯ ಘೋಷಣೆಗಳು, ತ್ರಿವರ್ಣ ಧ್ವಜಗಳು ಹಾಗೂ ನೂರಾರು ಜನರ ಸಮ್ಮುಖದಲ್ಲಿ ನಿವೃತ್ತ ಯೋಧರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳಲಾಯಿತು. ಮೆರವಣಿಗೆಯ ಆರಂಭಕ್ಕೂ ಮುನ್ನ ಶ್ರೀ ವೀರೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ದಿವಂಗತ ಜೆಎಸ್ ದೇಶಮುಖ ದಂಪತಿಗಳ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಶಾಲಾ ಮಕ್ಕಳು ಹೂವು ಸುರಿದು ಯೋಧರಿಗೆ ಸ್ವಾಗತ ಕೋರಿದರು. ನಾಗಬೇನಾಳ ಗ್ರಾಮ ಪ್ರವೇಶಿಸಿದ ನಂತರ ಗ್ರಾಮದ ಮಹಿಳೆಯರು ಆರತಿ ಬೆಳಗಿ ಸಂಪ್ರದಾಯಬದ್ಧವಾಗಿ ಯೋಧರನ್ನು ಗ್ರಾಮಕ್ಕೆ ಬರಮಾಡಿಕೊಂಡರು. ಈ ದೃಶ್ಯಗಳು ಎಲ್ಲರ ಮನಸೂರೆಗೊಂಡವು. ಬಳಿಕ ನಡೆದ ಅಭಿನಂದನಾ ಸಮಾರಂಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಿಬಿ ಪಾಟೀಲ್, ದೇಶಮುಖ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಗಂಗಾಧರ ಬಿರಾದಾರ್, ಡಿಎಸ್ಎಸ್ ಮುಖಂಡ ಮೌನೇಶ ಮಾದರ, ಗ್ರಾಮ ಪಂಚಾಯಿತಿ ಪಿಡಿಒ ಮರಿಗೆಮ್ಮ ಸೇರಿದಂತೆ ಹಲವರು ಮಾತನಾಡಿದರು. ವಕ್ತಾರರು, ದೇಶದ ಗಡಿಯಲ್ಲಿ ಯೋಧರು ಜೀವದ ಹಂಗು ತೊರೆದು ಸೇವೆ ಸಲ್ಲಿಸುತ್ತಿರುವುದರಿಂದಲೇ ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ. ಯೋಧರ ತ್ಯಾಗವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ಯುವಜನತೆ ದೇಶಭಕ್ತಿ ಮತ್ತು ಶಿಸ್ತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ನಿವೃತ್ತ ಯೋಧ ರಮೇಶ ಪಾಟೀಲ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲಾ ಗಣ್ಯರನ್ನು ನಾಗಬೇನಾಳ ಯುವಕರ ಬಳಗ ಸನ್ಮಾನಿಸಿತು. 22 ವರ್ಷಗಳ ಕಾಲ ದೇಶಸೇವೆ ಸಲ್ಲಿಸಿದ ಯೋಧರಿಗೆ ಗ್ರಾಮಸ್ಥರು ನೀಡಿದ ಈ ಗೌರವ ದೇಶಸೇವೆಗೆ ಸಲ್ಲಿಸಿದ ನಿಜವಾದ ನಮನವಾಗಿದೆ. ಸರ್ ಏನು बैग के छोड़ा
ಮಾಡಬೇಕು. ಎಲ್ಲರೂ ಕಾರ್ಯಕ್ರಮದ ಕಡೆ ಇರಬೇಕು. ಎಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀ ಚಂದ್ರಶೇಖರ್ ಪೂಜಾರಿ ಉಪಾಧ್ಯಕ್ಷರು, ತಾಲೂಕಾ ಮಾಜಿ ಸೈನಿಕರು ಸಂಘ, ಇವರಿಗೂ ಸಹ ಈ ವೇದಿಕೆಗೆ ಸ್ವಾಗತ ಕೋರುತ್ತೇನೆ. ನಮ್ಮೂರಿನ ಎಲ್ಲ ಗ್ರಾಮಸ್ಥರಿಂದ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಶ್ರೀಮತಿ ಶಂಕ ಬದಲಾವಣೆ ಮಾಡ್ತಾ ಇದ್ದಾರೆ ಅವರ ದಂಪತಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೂರಿನ ಗ್ರಾಮದ ವತಿಯಿಂದ ಸನ್ಮಾನ್ಯರಿಗೆ ಅದೇ ರೀತಿಯಾಗಿ ಇಬ್ಬರು ಅತಿಥಿಗಳಿರುವಂತಹ ಬಿಬಿ ಪಾಟೀಲ್ ಸರ್ ಅವರು ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಕಾರ್ಯಕ್ರಮ ವತಿಯಿಂದ. ಅದೇ ರೀತಿಯಾಗಿ ಎಲ್ಲರಿಗೆ ವಿನಂತಿಸುತ್ತಾ, ಆ ಕುರಿಯ ಹಾಲಿನಲ್ಲಿ ಎಷ್ಟು ಪ್ರೀತಿ ಇರುತ್ತೋ ಹಾಲು ಮತ ಸರ್ವಶ್ರೇಷ್ಠ ಮತ. ಆ ಹಾಲು ಮತದ ಒಂದು ಉದ್ದೇಶ ಕುರಿಯನ್ನು ಕೊಟ್ಟಿದ್ದಾರೆ ರಮೇಶ್ ಪಾಟೀಲ್ ಅವರಿಗೆ. ಇದು ಜೀವನ ಮರೆಯಲಾರಂತ ತಾಲೂಕಿನ ಎಲ್ಲ ಮಾಜಿ ವೀರ ಯೋಧರಿಗೆ ನಾಗಬೇನ ಗ್ರಾಮಸ್ಥರ ವತಿಯಿಂದ ಹಾಗೂ ಸರ್ ಇಲ್ಲಿ ನೋಡಿ ಸರ್ ಸರಿ ಅಣ್ಣ ಇವಾಗ ನೋಡಿ ವಿಡಿಯೋ ಮಾಡ್ಬೇಕಾ ಬ್ಯಾಡ. ಅದೇ ರೀತಿಯಾಗಿ ಯಾವುದೇ ಕಾರ್ಯಕ್ರಮ ಮಾಡಿ, ದಯವಿಟ್ಟು ಯಾವುದೇ ಕಾರ್ಯಕ್ರಮ ಮಾಡಿ ಮೊದಲು ಯುವಕರು ಶಿಸ್ತಿನಿಂದ ಪಾಲನೆ ಮಾಡಿ. ಮೊದಲನೇದ್ದು, ಎರಡನೇದ್ದು, ಪ್ರತಿಯೊಂದು ಮನೆಯಲ್ಲಿ ಏನು ಮಕ್ಕಳಿದ್ದಾವೆ, ನಮ್ಮ ಕಷ್ಟ 100 ಇರಲಿ, ಎಲ್ಲ ಮಕ್ಕಳನ್ನ ಶಾಲೆಗೆ ಕಳಿಸಿ ಅವ್ರನ್ನ ಶಿಕ್ಷಣವಂತರನ್ನಾಗಿ ಮಾಡಿ. ದಯವಿಟ್ಟು ತಾಯಂದ್ರೆ ಎಲ್ಲ ನಿಮ್ಮ ಹತ್ರನೇ ಇರೋದು, ದಯವಿಟ್ಟು ಕೈ ಮುಗಿತೇನೆ ನಿಮ್ಮೆಲ್ಲರಿಗೂ. ಮಕ್ಕಳನ್ನ ದುಡಿ ಕಳಿಸ್ಬೇಡ್ರಿ. ಅವ್ರು ದುಡಿದ್ರೆ ನಮ್ಮ ಕಷ್ಟ ತೀರಲ್ಲ. ಮೊದಲು ನಾವು ಶಿಕ್ಷಣವಂತರನ್ನಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ವಂದಿಸುತ್ತಾ, ಮತ್ತು ನಮ್ಮ ಊರಿನ ಯುವಕ ರಮೇಶ್ ಕುಮಾರ್ ಸೋಮನಗೌಡ ಪಾಟೀಲ್ ಏನು ದೇಶ ಸೇವೆ ಮಾಡಿ 22 ವರ್ಷ ಬಂದಿದ್ದಾರೆ. ಅವರಿಗೆ ಗೌರವ ಕೊಡ್ಲಿಕ್ಕೆ ನಾಗಬೇನಾಳ ಗ್ರಾಮ ಒಂದೇ ಕೈ ಜೋಡಿಸಲಿಲ್ಲ. ಪಕ್ಕದಲ್ಲಿರುವಂತ ವೀರೇಶ್ ನಗರ ಹಾಗೂ ಆರ್ಯಶಂಕರ, ನಾಗಬೇನಾಳ ತಾಂಡ, ಇವರೆಲ್ಲರೂ ಸೇರಿ ಒಂದು ಅಣ್ಣ ತಮ್ಮ, ನಮ್ಮ ಅಣ್ಣ, ನನ್ನ ಮಗ ನಮ್ಮೂರಿಗೆ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗೌರವ ಕೊಟ್ಟು ಅವರಿಗೆ ಒಂದು ವೇದಿಕೆ ಮಾಡಿ ನಾವು ಅವ್ರನ್ನ ಸನ್ಮಾನಿಸಿದ್ದು. ಇದು ಒಂದು ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಈ ಒಂದು ಗೌರವ ಸಮರ್ಪಣೆ ಮಾಡೋದಕ್ಕಂತ ನಿಮ್ಮೆಲ್ಲರಿಗೂ ಕೈ ಮುಗಿತಾ. 1000 ಫೀಟ್ ಎತ್ತರದಲ್ಲಿ ಪಾಕಿಸ್ತಾನ ಸೈನಿಕರು ಗುಂಡುಗಳನ್ನು ಹಾಕ್ತಿದ್ರು, ಗುಂಡು ಹೊಡಿತಾ ಇದ್ರು. ನಮ್ಮ ಸೈನಿಕರು ಕೆಳಗಿನಿಂದ ಮ್ಯಾಗ ಹೋಗ್ಬೇಕು, ಅವರು ಗುಂಡು ಹಾರಿಸ್ಕೊಂತ ಕೆಳಗಿನಿಂದ ಮ್ಯಾಗ ಹೋಗ್ಬೇಕು. ಅಂತ ಟೈಮ್ದೊಳಗೆ ಎಷ್ಟೋ ಯೋಧರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ರು. ಅಂತದ್ರಲ್ಲಿ ಇಂಥ ಯೋಧರು ನೀವು ಹೋದ್ರಪ್ಪ ಅಂದ್ರೆ ಇಲ್ಲಿ ಆರಾಮನ ಕುಂತೀವಿ. ಅಲ್ಲಿ ಕಾಶ್ಮೀರದೊಳಗೆ ಹೋದ್ರಪ್ಪ ಅಂತಂದ್ರೆ 0 ಡಿಗ್ರಿ ಇರ್ತದೆ, -34 ಡಿಗ್ರಿ. ರಮೇಶ್ ಅವರು ಕೇಳ್ರಿ, -34 ಅಂದ್ರೆ ನಾವು ಏನು ಕೈಗೆ ಎಲ್ಲ ಜುಣು ಅಂತಿರ್ತಾವ, ರಕ್ತ ಹೆಪ್ಪುಗಟ್ಟಿರ್ತದೆ. ಅಂತ ಒಂದು ಪರಿಸ್ಥಿತಿ ಒಳಗೆ ಅವರು ಸಾಹಸವನ್ನ ಮೆರೆದು ಇವತ್ತು ಅವ್ರು ಬಂದಾರ ಅಂತಂದ್ರ ಅವ್ರು ಹಂಗೆ ಬಂದಿಲ್ಲ, ಅವ್ರು ಪುನರ್ಜನ್ಮ ಅಂತ ಹೇಳ್ಬೇಕು. ನಾವು ಪುನರ್ಜನ್ಮ ಅಂತ ಹೇಳ್ಬೇಕು. ಮೊನ್ನೆ ಒಂದು ಪೇಪರ್ನಲ್ಲಿ ಓದ್ಯ, ವಾರ್ ನಡೆದಾಗ ಏನಾಯ್ತು, ಅರೆಸ್ಟ್ ಮಾಡಿಬಿಡ್ತಾರ. ನಮ್ಮ ಶತ್ರು ಸೈನ್ಯದವರು ಯಾರಾದ್ರೂ ಸಿಕ್ಕ್ರಪ್ಪ ಅಂದ್ರ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರ. ಜೈಲಿಗೆ ಹಾಕಿದ್ರೆ ಅವ್ರು ಹೇಳಿದ್ರು, ನಾವು 1-2 ತಿಂಗಳ ಜೈಲ್ನಲ್ಲಿ ಕಳಿಬೇಕಾದ್ರ ನಮಗೆ ತಿನ್ಲಿಕ್ಕೆ ಮುಂಜಾನೆ ಒಂದು ಚಪಾತಿ, ಸಂಜಿನ
ಮ್ಯಾಗ ಒಂದು ಚಪಾತಿ ಕೊಡ್ತಿದ್ರು ಅಷ್ಟೇ. ಆಮೇಲೆ ಏನಾದ್ರು ಕೇಳಿದ್ರು ನಮಗೆ ಬೂಟ್ಗಾಲಿಂದ ಒದಿತಿದ್ರು ಪಾಕಿಸ್ತಾನದೊಳಗ, ಅಂತ ಪರಿಸ್ಥಿತಿ ಇತ್ತು. ಆಮೇಲೆ ಒಂದು ಸಂಧಾನ ಆಯ್ತು, ಭಾರತ ಮತ್ತು ಇಂಡಿಯಾದ ಸಂಧಾನ ಆದ್ಮೇಲೆ ನಮ್ಮನ್ನ ಅಲ್ಲಿಂದ ಬಿಡುಗಡೆ ಮಾಡಿದ್ರು. ಆ ಬರೋದ್ರೊಳಗೆ ಏನ್ ಡಿಕ್ಲೇರ್ ಮಾಡಿದ್ರು ಅಂತ, ಇವ ಸತ್ತೇ ಹೋಗ್ಯಾನ, ಈ ಸೈನಿಕ ಸತ್ತೇ ಹೋಗ್ಯಾನ ಅಂತ ಡಿಕ್ಲೇರ್ ಮಾಡಿ ಅವ್ರ ಮನೆ ಕಳಿಸಿದಾಗ ಅವ್ರ ಮನೆಯೊಳಗೆ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡಿ ಆ ಸತ್ತನಂತ ತಿಳ್ಕೊಂಡಿದ್ರು. ಆದ್ರೆ ಅವ ಮತ್ತೆ ಬದುಕಿ ಬಂದಾಗ ಎಲ್ಲರೂ ಮನೆಯಲ್ಲಿ ಆಗಿರ್ತಕ್ಕಂಥ ಸಂತೋಷ ಹೇಳ್ಬಾರ್ದು. ಅದೇ ರೀತಿಯಾಗಿ ಇವತ್ತಿನ ನಾಗಬೇನಾಳ ಗ್ರಾಮಕ್ಕೆ ಒಂದು ಶೋಭೆ ಏನಪ್ಪಾ ಅಂತಂದ್ರ, ನಮ್ಮ ರಮೇಶ್ ಸೋಮಣ್ಣ ಪಾಟೀಲ್ ರವರು ಮತ್ತೆ ಇನ್ನೇಗೆ ಒಬ್ಬರಿದ್ರು ವಾಲಿಕಾರ್ ಅವರು, ಇಂಥ ವೀರ ಯೋಧರನ್ನ ನಾವು ಕಳಿಸ್ಲೇಬೇಕು. ವೀರ ಯೋಧರನ್ನ ನಾವು ಪ್ರತಿಯೊಂದು ಇದು ಒಂದು ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಂದ್ರ, ನಾವು ನಮ್ಮ ಮನೆ ಸಲುವಾಗಿ ಚಂತನ ದುಡ್ತೀವಿ, ವರ್ಷಗಟ್ಟಲೆ ದುಡ್ತೀವಿ, ಆದ್ರೆ ನಮ್ಮ ದೇಶದ ಬಗ್ಗೆ ನಾವು ವಿಚಾರ ಮಾಡ್ಬೇಕು. ನಾವು ದೇಶಕ್ಕಾಗಿ ನಮ್ಮ ಒಬ್ಬ ಮನುಷ್ಯ ನಮ್ಮ ಮನೆಯಿಂದ ಹೋದಪ್ಪ ಅಂತಂದ್ರೆ ಅದೊಂದು ಹೆಮ್ಮೆ. ವೀರ ಯೋಧ ಅಂತ ಅವ್ರಿಗೆ ಅಂತೀವಿ, ಅವರ ಹೆಂಡತಿಯವರಿಗೆ ನಾವು ವೀರ ಮಾತೆ, ಅವ್ರ ಹೆಂಡತಿಯವರಿಗೆ ನಾವು ವೀರ ಮಾತೆ ಅಂತೀವಿ. ಅವ್ರಿಗೆ ನಾವು ಎಷ್ಟು ಸಡಗರದಿಂದ ನಾವು ಎಲ್ಲರೂ ಒಂದು ಸಂತೋಷದಿಂದ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ವಿ. ಒಬ್ಬ ವ್ಯಕ್ತಿ ಬಂದ ತನ್ನ ಒಂದು ಕುರಿನೇ ತಗೊಂಡು ಅವರಿಗೆ ಒಂದು ಗಿಫ್ಟ್ ಅಂತೀವಿ ನಾವು, ಕಾಣಿಕೆ ಕೊಟ್ಟ. ಈ ರೀತಿಯಾಗಿ ಒಂದು ಪ್ರತಿಯೊಂದು ಊರಲ್ಲಿ ಇಂಥ ಒಂದು ಸಂಭ್ರಮ, ಒಂದು ಆಚರಣೆಯನ್ನು ಮಾಡಬೇಕು. ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ